ನನಗೆ ನೀವು ಪುನರ್ಜನ್ಮ ತಜ್ಞರು ಅಂದಾಗ ನನಗೂ ಕೆಲವೊಂದು ಸಲ ಅನಿಸುತ್ತೆ ನಾನು ನನ್ನ ಹಿಂದಿನ ಜನ್ಮಕ್ಕೆ ಬಟ್ ಧೈರ್ಯ ಸಾಲಲ್ಲ ಕೆಲವೊಂದು ಸಲ. ಮಂಗಳೂರಿಂದ ಕಪಲ್ ಬಂದಿದ್ದರು. ಡೈಲಿ ಬೇಸು ಕಿತ್ತಾಡ್ದಾಗೆಲ್ಲ ಹೆಂಡತಿ ಗಂಡನ ಕಚ್ಚೋದು, ಇದು ವಿಶೇಷ. ಕಚ್ಚೋದು ಯಾಕೆ ಅಂತ ಕರೆಸಿ ಅವ್ರಿಗೆ ರಿಗ್ರೆಷನ್ ಇಬ್ಬರಿಗೂ ಮಾಡಿದಾಗ ಪಾಸ್ಟ್ ಲೈಫಲ್ಲಿ ಕೀನ್ಯಾ ದೇಶದಲ್ಲಿ ಇವರಿಬ್ಬರಿಗೂ ಪ್ರಾಣಿಗಳಾಗಿದ್ದರು. ಇವನು ಬಫೆಲೋ, ಆಕೆ ಹೈನಾ. ಎಲ್ಲವೂ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ಏನೋ ಸರಿ ಹೋಗದೇ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಹಿಂದಿನ ಜನ್ಮದ ನಂಟಿರಬಹುದಾ ಅನ್ನೋದು ಪ್ರಶ್ನೆ. ಪೂರ್ವಜನ್ಮ ತಿಳ್ಕೊಬಾರ್ದು ಫಸ್ಟ್ ಆಫ್ ಆಲ್, ನಾನೇ ಹೇಳ್ತೀನಿ. ಮತ್ತೆ ಯಾಕೆ ನಾವು ಹುಡ್ತೀವಿ ಅಂತಂದರೆ ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳಲೆಂದೇ ಹುಡ್ತೇವೆ. ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಎಷ್ಟು ಬೇಗ ನೀವು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಇನ್ನು ಕೆಲವರು ನೋಡಿದಾಗ ನಮ್ಗೆ ಗೊತ್ತಿಲ್ಲದೆ ಒಂದು ಅಸಹನೆ ಬರುತ್ತೆ. ಬುದ್ಧನಿಗೆ ಅವನು ಆನಂದನ ಜೊತೆ ಅದೇ ಬಾಂಡಿಂಗ್ ಇತ್ತು, ರಾಮನಿಗೆ ಹನುಮನ ಬಗ್ಗೆ ಆ ಬಾಂಡಿಂಗ್ ಇತ್ತು, ಕೃಷ್ಣನಿಗೆ ರಾಧೆಯ ಬಗ್ಗೆ ಆ ಬಾಂಡಿಂಗ್ ಇತ್ತು. ಈ ಬಾಂಡಿಂಗ್ ಯಾಕೆ? ಅವನು ಹೇಳುವನು ಜ್ಯೋತಿಷಿ, ಅವನು ನೋಡಿರೋದಿಲ್ಲ. ಅವನೇನು ಮಾಡ್ತಾನೆ, ನೀವು ಕೊಟ್ಟಂತಹ ಆ ಜನ್ಮ ಜಾತಕ ಕುಂಡಲಿಯನ್ನು ನೋಡಿ ಆ ಗ್ರಹಗತಿಗಳ ಅನುಸಾರವಾಗಿ ಅವನು ಹೇಳ್ಬೋದು, ಅದಾಗ್ಬೋದು, ಅವನಾಗದಿರ್ಬೋದು. ಒಂದೊಮ್ಮೆ ನೀವೇ ನಿಮ್ಮ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನಮ್ಮ ಹಣೆ ಬರವನ್ನು ನಾವು ಬರ್ಕೊಳ್ಳುವ ಬದಲಾಯಿಸುವ ಶಕ್ತಿ ನಮಗೆ ಬರುತ್ತೆ ಅಂತಂದರೆ, ಇದು ಮನುಷ್ಯ ಮಾತ್ರಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಮನುಷ್ಯನಿಗೂ ಮತ್ತು ಅಂದರೆ ಸೋ ಕಾಲ್ಡ್ ವಿಧಿ ಬರಹ ಬರೆಯೋನಿಗೂ ಏನು ವ್ಯತ್ಯಾಸ ಉಳಿದಾಗ? ನೀನೇ ವಿಧಾತ ನಿನ್ನ ಬಿಟ್ಟು ಬೇರೆ ಇಲ್ಲ. ಹೈಬರ್ನೇಷನ್ ಅನ್ನೋದು ನಾನು ಸೃಷ್ಟಿ ಮಾಡಿರೋದಲ್ಲ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದೊಂದು ವರ ಪ್ರಾಣಿಗಳಿಗೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು, ಸಂಮೋಹಿನಿ ತಜ್ಞರು ಮತ್ತು ಪುನರ್ಜನ್ಮ ತಜ್ಞರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಗೌರಿ ಶಕ್ಕಿ ಸ್ಟುಡಿಯೋಗೆ 1 ವರ್ಷ ಆದ ನಂತರ ಬರ್ತಾ ಇದ್ದೀರಿ. ನಮ್ಮ ಹಳೆ ವಿಡಿಯೋಗಳನ್ನೆಲ್ಲ ತುಂಬ ಜನ ನೋಡಿದ್ದಾರೆ. ಓಕೆ, ಇವರು ನಮ್ಮ ಗುರುಗಳ ಜೊತೆ ನಾನು ಮುಂಚೆ ಕೂಡ ವಿಡಿಯೋ ಮಾಡಿದ್ದೀನಿ. ನೋಡದೇ ಇರೋರು ನೋಡಿ ಅವುಗಳನ್ನೂ ಕೂಡ ಅದರ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಇವತ್ತು ಮಾತಾಡ್ತಿರುವಂಥ ಒಂದು ಚರ್ಚೆ ವಿಷಯ ಏನು ಅಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ. ಅಂದರೆ ನಮ್ಮ ಒಂದು ಸೈಕಿನಲ್ಲಿ, ನಮ್ಮ ಭಾರತೀಯ ಮನಸ್ಸೊಳಗಡೆ ಈ ಜನ್ಮಾಂತರ ಹೇಗೆ ಒಳಗಡೆ ಸೇರಿಕೊಂಡಿದೆ ಅಂತಂದರೆ, ಏನಾದರೂ ಮಾಡಿದರೆ ಏನೋ ಅವನು ಸರಿ ಮಾಡ್ತಾನೋ ತಪ್ಪು ಮಾಡಿದರೆ ಅವನು ಕಳೆ ಜನ್ಮದಲ್ಲಿ ಏನೋ ಮಾಡಿರ್ತಾನೆ ಅನ್ನೋದು ಬಂದುಬಿಡುತ್ತೆ. ಅವ್ರಿಗೆ ಅದ್ರಲ್ಲಿ ನಂಬಿಕೆ ಇದೆಯೋ, ಅದನ್ನು ಓದಿದಾರೋ ತಿಳ್ಕೊಂಡಿದ್ದಾರೋ, ಅವ್ರಿಗೆ ಯಾರಾದರೂ ಹೇಳಿದಾರೋ ಗೊತ್ತಿಲ್ಲ, ಬಟ್ ಅದು ನಮ್ಮ ಒಳಗಡೆ ಬಂದಿದೆ, ರಕ್ತಗತವಾಗಿ ಬಂದಿದೆ. ಈ ಸಲ ಏನೋ ಸಿಗಲ್ಲ, ಆಯ್ತು ಬಿಡು ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಬಿಡು ನಿನಗೆ ಅನ್ನೋ ಥರ, ನನಗದು ಆಗಲಿಲ್ಲ ನಾನು ಮುಂದಿನ ಜನ್ಮದಲ್ಲಿ ಮಾಡ್ಕೋತೀನಿ ಅನ್ನೋ ಥರ. ಸೊ ಇದನ್ನು ಯಾರು ಹೇಳಿದಾರೆ ನಮಗೆ, ನಂಗೆ ಗೊತ್ತಿಲ್ಲ. ನನಗೆ ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅವನಿಗೆ ಒಂದು ಜಿಜ್ಞಾಸೆ ಬಂದಾಗ, ನಾನು ನೀನು ಈ ಹಿಂದೆ ಭಾಳಷ್ಟು ಜನ್ಮಗಳಲ್ಲಿ ಹುಟ್ಟಿದ್ವಿ, ನನಗೆಲ್ಲ ನೆನಪಿದೆ, ನಿನಗೆ ಮರ್ತೋಗಿರ್ತದೆ ಅಂತ. ಕರೆಕ್ಟ್. ಅಲ್ಲಿಂದ ಬಂತು. ಅನಿ ಬೆಸೆಂಟ್ ಅವರು ಅದರ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ, ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ ಅಂತ. ಓಕೆ. ಇದು ಭಾಳಷ್ಟು ಪಾಶ್ಚಾತ್ಯರು ಹೇಳೋದೇನು ಅಂತಂದರೆ, ಇದೊಂದು ಇಂಡಿಯನ್ ಫಿಲಾಸಫಿ, ಜಸ್ಟ್ ಫೇತ್. ಪುನರ್ಜನ್ಮ ಇದೆ ಅಂತಕ್ಕಂಥದ್ದು ಭಾರತೀಯರಿಗೆ ಬಹಳ ನಂಬಿಕೆ ಇದೆ ಅನ್ನೋದು ಮಾತ್ರ. ಆದರೆ ವೆಸ್ಟರ್ನ್ ವರ್ಲ್ಡ್, ಸ್ಪೆಷಲಿ ಅಮೆರಿಕಂಥ ದೇಶಗಳು ಅದನ್ನು ಆಳಕ್ಕಿಳಿದು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಎಷ್ಟೆಷ್ಟು ದಪ್ಪದ ಗ್ರಂಥಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಕೂಡ ವರ್ಜೀನಿಯಾ ಯೂನಿವರ್ಸಿಟಿಯಲ್ಲಿ 40 ವರ್ಷ ರಿಸರ್ಚ್ ಮಾಡಿದಂತಹ ಇಯಾನ್ ಸ್ಟೀವನ್ಸನ್, ಅವನ ಸಂಶೋಧನಾ ಗ್ರಂಥ ಭಾಳ ಅಥೆಂಟಿವ್. ಸೊ ಹಾಗಾಗಿ ಇವತ್ತು ಪುನರ್ಜನ್ಮ ಅಂತಕ್ಕಂಥದ್ದು ಅದು ಯಾವುದೋ ಒಂದು ಧಾರ್ಮಿಕ ನಂಬಿಕೆ ಅಂತಲ್ಲ, ಅದನ್ನು ಪ್ರೂವ್ ಮಾಡ್ಬೋದು. ಅದು ಸಾಬೀತಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ ಒಂದು ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥ ಒಂದು ವಿಷಯ ಅಂತ. ಓಕೆ. ನನಗೆ ನೀವು ಪುನರ್ಜನ್ಮ ತಜ್ಞರು ಅಂದಾಗ ನನಗೂ ಕೆಲವೊಂದು ಸಲ ಅನಿಸುತ್ತೆ ನಾನು ನನ್ನ ಹಿಂದಿನ ಜನ್ಮಕ್ಕೆ ಬಟ್ ಧೈರ್ಯ ಸಾಲಲ್ಲ ಕೆಲವೊಂದು ಸಲ. ಇನ್ ದ ಸೆನ್ಸ್ ಅಂದರೆ ಧೈರ್ಯ ಸಾಲ ಅಂದರೆ ಆ ಒಂದು ಡೋಲಾಯ ಮನಸ್ಥಿತಿ. ಕೆಲವೊಂದು ಸಲ ಇದು ನಿಜಾನ ಅಂತ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಿರುತ್ತೆ ಅಲ್ವಾ. ಬಹುಶಃ ಅದನ್ನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರೆ ಮಾತ್ರ ಅದು ಆ ಡೌಟ್ ಹೋಗೋಕ್ಕೆ ಸಾಧ್ಯ ಅನಿಸುತ್ತೆ ನಿಮಗೆ? ಇಲ್ಲ,
ಸಿ ನನ್ನ ಹತ್ರ ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ, ನೀವು ಟಿ ವಿ ಕಾರ್ಯಕ್ರಮಗಳಲ್ಲಿ ಇದರ ಮೇಲೆ ಭಾಳಷ್ಟು ಮಾಡ್ತಿರಲ್ಲ ಕಾರ್ಯಕ್ರಮ, ನನಗೂ ಕುತೂಹಲ ಇದೆ, ನಾನು ಏನಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ಕುತೂಹಲ ಇದೆ. ನಾನು ಅಂಥವ್ರಿಗೆ ಹೇಳ್ತೀನಿ, ಅಪ್ಪ ಸರ್ಜರಿ ಅನ್ನೋದು ಕುತೂಹಲಕ್ಕಾಗಿ ಮಾಡುವಂಥದ್ದಲ್ಲ. ಅದು ಅವಶ್ಯಕತೆ ಇದ್ದರೆ ಸರ್ಜನ್ ಡಿಸೈಡ್ ಮಾಡ್ತಾನೆ ನಿನಗೆ ಸರ್ಜರಿ ಬೇಕು ಅಂತ, ಅದು ಲಾಸ್ಟ್ ಆಪ್ಷನ್ ಅದು. ಹಾಗಾಗಿ ಅದರ ರಿಲೇಟೆಡ್ ಸಮಸ್ಯೆಗಳಿಂದ ಬಳಲೋರಿಗೆ ಮಾತ್ರ ಅದು ಬೇಕಾಗ್ತದೆ, ಅಂಥವ್ರಿಗೆ ಮಾತ್ರ ಅದು ಅವರ ಟ್ರಾನ್ಸ್ಗೆ ಹೋಗ್ತಾರೆ, ಅವ್ರ ರೀಕಾಲ್ ಕೂಡ ಆಗತ್ತೆ. ಹಾಗಿದ್ದು ಕುತೂಹಲಕ್ಕೆ ಮಾಡಿಸ್ಕೊಳ್ತಕ್ಕಂಥದ್ದಲ್ಲ. ಭಾಳ ಒಳ್ಳೆ ಮಾತನ್ನು ಹೇಳಿದರೆ, ಭಾಳ ಚೆನ್ನಾಗಿದೆ. ಸೊ ಈಗ ನಾವು ನಮ್ಮ ವಿಷಯಕ್ಕೆ ಬರೋದಾದರೆ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಅನ್ನೋ ಮಾತನ್ನು ಗುರುಗಳು ಹೇಳ್ತಾ ಇದ್ರು. ಅಂದರೆ ನಮ್ಮ ಈ ಜನ್ಮದ ಕೆಲವು ಬಿಡಿಸಲಾರದ ಸಮಸ್ಯೆಗಳಿಗೆ, ಅರ್ಥ ಮಾಡಿಕೊಳ್ಳಲಾಗದ ನೋವುಗಳಿಗೆ, ಎಲ್ಲವೂ ಚಿಕಿತ್ಸೆ ತೆಗೆದುಕೊಂಡರೂ ಕೂಡ ಏನೋ ಸರಿ ಹೋಗದೇ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಹಿಂದಿನ ಜನ್ಮದ ನಂಟಿರಬಹುದಾ ಅನ್ನೋದು ಪ್ರಶ್ನೆ. ಮತ್ತು ಆ ನಂಟಿರುತ್ತೆ, ಮತ್ತು ಆ ನಂಟನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ಈ ಜನ್ಮದ ಸಮಸ್ಯೆನ ಬಗೆಹರಿಸ್ಬೋದು ಅನ್ನೋದು ನಿಮ್ಮ ಒಂದು ಥೆರಪಿಯ ಒಂದು ತತ್ವ ಅಂತ ನಾನು ಅನ್ಕೋತೀನಿ. ಕರೆಕ್ಟ್ ಸರ್? ಸೊ ಹೇಗೆ ಸರ್ ಇದು, ಹೇಗೆ, ಹೌ ಡು ಯು ಡಿಸೈಡ್? ಮೊದಲನೇದಾಗಿ ನೀವು ಹೇಳಿದ್ರಿ, ಫಸ್ಟ್ ನಾನು ಅದನ್ನೇ ಕೇಳ್ತೀನಿ, ನಾನು ಹೇಳೋದು ಸರಿ ಇರಲ್ಲ, ನೀವು ಹೇಳಬೇಕು ಅದನ್ನು. ಪಾಸ್ಟ್ ಲೈಫ್ ಥೆರಪಿ, ರಿಗ್ರೆಷನ್ ಥೆರಪಿ ಅಂದರೆ ಏನು ಮತ್ತು ಯಾರಿಗೆ ಇದು ಅವಶ್ಯಕತೆ ಬೀಳುತ್ತೆ? ಸೊ ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಅಂತ ಇದಕ್ಕೆ ಕನ್ನಡದಲ್ಲಿ ಹೇಳ್ಬೋದು. ಆವರ್ತನ ಅಂದರೆ ಮುಂದಕ್ಕೆ ಹೋಗೋದು, ಪ್ರತ್ಯಾವರ್ತನ ಹಿಂದಕ್ಕೆ ಹೋಗೋದು, ರಿವೈಂಡಿಂಗ್ ದ ಟೇಪ್ ಟು ನೋ ದ ಕಾಸ್ ಆಫ್ ಪ್ರೆಸೆಂಟ್ ಎಫೆಕ್ಟ್. ಇವತ್ತಿನ ಸಮಸ್ಯೆಗೆ ಹಿಂದಿನ ಏನಾದರೂ ಕಾರಣ ಇದೆಯಾ, ಏನಾದರೂ ಹೊತ್ಕೊಂಡು ಬಂದಿದ್ದಾನ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ, ಅದಕ್ಕೆ ಮಾಡ್ತಕ್ಕಂಥ ಚಿಕಿತ್ಸೆಯೇ ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತಂದರೆ, ಯಾರಿಗೆ ಈಗ ಸಮಸ್ಯೆ ಬಂದಾಗ, ಕಾಯಿಲೆ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ ಎಲ್ಲ ತಪಾಸಣೆಗಳಾಗ್ತದೆ, ಎಲ್ಲ ಸ್ಕ್ಯಾನಿಂಗ್ಸ್ ಆಗ್ತದೆ, CT ಸ್ಕ್ಯಾನು, MRI ಎಲ್ಲ ಆದರೂ ಕೂಡ ಅವನ ಸಮಸ್ಯೆಯನ್ನು ಪತ್ತೆ ಹಚ್ಚೋಕ್ಕಾಗೋದಿಲ್ಲ. ನಿಮ್ಗೆ ಏನೂ ಇಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಡಾಕ್ಟ್ರ್ ಹೇಳಿದ್ರು ಕೂಡ, ಬಟ್ ಸ್ಟಿಲ್ ಈ ಸಫರಿಂಗ್, ಅಂದರೆ ಒಂದು ನೋವಿದೆ. ಅದು ಬಾಡಿ ಪೇಯ್ನ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಅಂಥದಕ್ಕೆ ಅವರು ಕೊಡ್ತಕ್ಕಂಥ ಉದಾಹರಣೆ ಏನು ಅಂದರೆ ಇಡಿಯೋಪತಿಕ್ ಅಂತಾರೆ. ಇಡಿಯೋಪತಿಕ್ ಅಂತ ಬರೀತಾರೆ, ಓಕೆ, ಕಾಸ್ ನಾಟ್ ನೋನ್. ಇಡಿಯೋಪತಿಕ್ ಅಂದರೆ ಕಾಸ್ ನಾಟ್ ನೋನ್, ಅಂದರೆ ಅದು ಮೆಡಿಕಲ್ ಟರ್ಮ್. ಅಂದರೆ ಕಾರಣ ಪತ್ತೆ ಹಚ್ಚಲಾಗಲಿಲ್ಲ, ನಾವೆಲ್ಲ ತಪಾಸಣೆ ಮಾಡಿದ್ರೂ ಕೂಡ ಈ ಸಮಸ್ಯೆಗೆ ಕಾರಣ ಪತ್ತೆ ಹಚ್ಚಲಾಗಲಿಲ್ಲ ಅನ್ನೋದಕ್ಕೆ ಅವ್ರು ಬರೆಯೋದು ದ ಯೂಸೆಸ್ಟ್ ಟೆಕ್ನಿಕಲ್ ವರ್ಡ್. ಆವಾಗ ನಮ್ಮ ಹತ್ರ ಬಂದಾಗ ಅವನು ಈ ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆಗೆ ಅವನಿಗೆ ಅವಶ್ಯಕತೆ ಇದೆಯಂತ ನಾವು ಅವನ ಜೊತೆ ಆಪ್ತ ಸಮಾಲೋಚನೆ ಮಾಡಿ ತಿಳ್ಕೊಳ್ತೀವಿ. ಎಲ್ಲರಿಗೂ ಅವಶ್ಯಕತೆ ಇಲ್ಲ, ಪೂರ್ವಜನ್ಮ ತಿಳ್ಕೊಬಾರ್ದು ಫಸ್ಟ್ ಆಫ್ ಆಲ್, ನಾನೇ ಹೇಳ್ತೀನಿ. ಯಾಕೆಂದರೆ ಕುತೂಹಲಕ್ಕಾಗಿ ತಿಳ್ಕೊಂಡು ಒಂದೊಮ್ಮೆ ನೀವು ಹಿಂದಿನ ಜನ್ಮದಲ್ಲಿ ರಾಜ ಮಹಾರಾಜರಾಗಿದ್ದರೆ ಅಂತ ತಿಳ್ಕೊಳ್ಳಿ, ನಿಮಗೆ 8 ಜನ ರಾಣಿಯರು, 100 ಜನ ಸೇವಕರು, ರಿಚ್ ಲೈಫ್. ಈ ಲೈಫ್ ನಾರ್ಮಲ್ ಲೈಫ್ ಅಂದಾಗ ಅದೇ ನೆನಪು ನಮ್ಮನ್ನು ಬಾಧಿಸುತ್ತೆ. ಕರೆಕ್ಟ್. ತಿಳ್ಕೊಳ್ಳೋದೇ ಒಂದು ಶಾಪ ಆಯ್ತಲ್ಲ ಅಲ್ಲಿಗೆ. ಹಾಗಾಗಿ ಅದು ಅಗತ್ಯ ಇದ್ದರೆ ಮಾತ್ರ ತಿಳ್ಕೊಳ್ಳೋದು. ಆಮೇಲೆ ನಾನೇನಾದರೂ ಹಿಂದಿನ ಜನ್ಮದಲ್ಲಿ ಕ್ರಿಮಿನಲ್ ಆಗಿದ್ದೆ ಅಂದ್ಕೊಳ್ಳಿ, ಸುಮ್ಮನೆ ಹೇಳ್ತಾರೆ ಅಲ್ವಾ, ಏನೋ ಒಂದು ನಾನು ತಪ್ಪು ಮಾಡಿದ್ದೀನಿ, ಅದು ಗಿಲ್ಟ್ ಫೀಲ್ ಆಗುತ್ತೆ. ನಾನು ಸ್ಯಾಡಿಸ್ಟಿಕ್ ಪರ್ಸನ್ ಆಗಿರ್ಬೋದು, ಅಥವಾ ರೋಗ ಆಗಿರ್ಬೋದು. ಸೊ ಅದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಳ್ಕೊಳ್ಳೋದು ಯಾರಿಗೆ ಅಂತಂದರೆ, ಯಾರಿಗೆ ಈ ಜನ್ಮದ ಕೆಲವು ಸಮಸ್ಯೆಗಳಿಗೆ ಹಿಂದಿನ ಜನ್ಮದ ಲಿಂಕ್ ಇದೆ, ಅಂದರೆ ನಾವು ಗಂಟು ಬಿಡಿಸೋದು ಅಂತ ಹೇಳ್ತೀವಿ ನಾವು. ಒಂದಷ್ಟು ಗಂಟುಗಳು, ಒಂದಷ್ಟು ಸಿಕ್ಕುಗಳು ಮನಸ್ಸಲ್ಲಿ ಇರ್ತವೆ. ಅದಕ್ಕೆ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀವಿ ನಾವು. ಅಂದರೆ ಮನಸ್ಸಿಗೆ ಆಗ್ತಕ್ಕಂಥ ತೀವ್ರತಮ ಆಘಾತಗಳು ಅದು ಟ್ರೋಮಾಸಾಗಿ ಕನ್ವರ್ಟ್ ಆಗ್ತವೆ. ಅವು ಈ ಲೈಫಲ್ಲಿ ಕೂಡ ವಿನಾಕಾರಣ ಕೆಲವು ವಿಷಯಗಳಲ್ಲಿ ಭಯಪಡೋದು, ಲೈಕ್ ಹೈಟ್ ಫೋಬಿಯಾ, ಏರೋಫೋಬಿಯಾ ಅಂತಾರೆ. ಅದು ಯಾವ ಕಾರಣಕ್ಕೆ ಬರ್ತದೆ ಅಂತ ಮೆಡಿಕಲ್ ಸೈನ್ಸ್ಗೂ ಇಲ್ಲ, ಅದಕ್ಕೆ ಯಾವುದು ಮೆಡಿಸಿನೂ ಇಲ್ಲ. ಕೆಲವು ಲಿಫ್ಟಲ್ಲಿ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಕೆಲವು ಫ್ಲೈಟಲ್ಲೇ ಪ್ರಯಾಣ ಮಾಡೋದಿಲ್ಲ. ಕಿಮ್ ಜಾನ್ ಒನ್ಗಿದೆ ಅದು ರೋಗ, ಈ ಸಮಸ್ಯೆ. ಸೊ ಅವನು ಯಾವತ್ತು ವಿಮಾನದಲ್ಲಿ ಹೋಗ್ಲಾರ, ಇವನ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಇದರಲ್ಲಿ ಹೋಗ್ತಾನೆ, ಟ್ರೈನಲ್ಲಿ ಹೋಗ್ತಾನೆ. ಆಮೇಲೆ ಹೈಡ್ರೋಫೋಬಿಯಾ, ಕೆಲವರು ನೀರು ಕಂಡ್ರೆ ಆಗೋದಿಲ್ಲ. ಇನ್ನು ಕೆಲವರಿಗೆ ಕ್ಲಾಸ್ಟ್ರೋಫೋಬಿಯಾ, ಅಂದರೆ ಇಕ್ಕಟ್ಟಾದ ಜಾಗಗಳಲ್ಲಿ ಅವರು ಸಫಕೇಟ್ ಆಗ್ತಾರೆ. ನನಗಿದು ಇದೆ. ಸೊ ಈ ಥರ ಅದಕ್ಕೇನು ಮೆಡಿಕಲ್ ರೀಸನ್ ಇರೋದಿಲ್ಲ. ಇವೆಲ್ಲ ಪಾಸ್ಟ್ ಲೈಫ್ ಮೆಮರೀಸ್, ಪ್ರೆಸೆಂಟ್ ಲೈಫ್ ಪ್ರಾಬ್ಲಮ್ಸ್.
ಓಕೆ. ಅಂಥ ಕೇಸುಗಳಿರಬೇಕು. ಮತ್ತು ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲರ ಜೀವನದಲ್ಲಲ್ಲ, ಕೆಲವರು ವಿನಾಕಾರಣ ಏನೂ ಕಾರಣ ಇಲ್ಲದೆ ಕಿತ್ತಾಡ್ತಿರ್ತಾರಲ್ಲ, ಅಲ್ಲಿ ಮೊನ್ನೆ ಒಂದು ಕೇಸ್ ಬಂದಿದ್ದು ಭಾಳ ಇಂಟ್ರೆಸ್ಟಿಂಗ್. ಅದು ಫಸ್ಟ್ ಟೈಮ್ ಆ ಸಾ ದಟ್ ಕೇಸ್. ಮಂಗಳೂರಿಂದ ಕಪಲ್ ಬಂದಿದ್ದರು. ಡೈಲಿ ಬೇಸು ಕಿತ್ತಾಡೋದು, ಕಿತ್ತಾಡ್ದಾಗೆಲ್ಲ ಹೆಂಡತಿ ಗಂಡನ ಕಚ್ಚೋದು, ಇದು ವಿಶೇಷ. ಕಚ್ಚೋದು ಪರ್ಚೋದು ಹೊಡೆಯೋದು ಅದು ಬೇರೆ, ಕಚ್ಚೋದು ವಿಶೇಷ. ಕಚ್ತಾಳೆ. ಯಾಕೆ ಅಂತ ಕರೆಸಿ ಅವ್ರಿಗೆ ರಿಗ್ರೆಷನ್ ಇಬ್ಬರಿಗೂ ಮಾಡಿದಾಗ, ಪಾಸ್ಟ್ ಲೈಫಲ್ಲಿ ಕೀನ್ಯಾ ದೇಶದಲ್ಲಿ ಇವರಿಬ್ಬರಿಗೂ ಪ್ರಾಣಿಗಳಾಗಿದ್ದರು. ಇವನು ಬೊಫೆಲೋ, ಆಕೆ ಹೈನಾ. ಬೊಫೆಲೋನ ಸಿಂಹ ಸಾಯಿಸಿತ್ತು. ಹೈನಾ ಅದನ್ನು ತಿನ್ನಕ್ಕೆ ಹೋದಾಗ ಆ ನದಿಯ ಪ್ರಪಾತದ ದಂಡೆಯಲ್ಲಿತ್ತಿದ್ದು, ಎರಡು ಬಿದ್ದು ನದಿಗೆ ಬಿದ್ದು ಸತ್ತೋದು. ಅದು ತಿನ್ನಬೇಕು ಅನ್ನೋ ಡಿಸೈರ್ ಹಂಗೆ ಇತ್ತಲ್ಲ, ಅದನ್ನು ಕಚ್ಚಿ ತಿನ್ನಬೇಕು ಅನ್ನೋದು. ಸೊ ದೇ ಹ್ಯಾವ್ ಟೇಕನ್ ದಿಸ್ ಫಾರ್ಮ್. ಯಾವಾಗ ರಿಗ್ರೆಷನ್ ಮಾಡಿ ಆ ಮೆಮರಿಯನ್ನು ಸುಮ್ಮನೆ ಹಿತವಾಗಿ ಕಡಿಸೋದ್ರ ಮೂಲಕ ಯಾವಾಗ ಅದನ್ನು ಆಸೆ ಈಡೇರಿಸಿದ್ವಿ, ಅದು ಹೊರಟೋಯ್ತು. ಈಗ ಅದ್ಭುತವಾಗಿದ್ದಾರೆ, ಅದು ಸಾಕ್ಷಿ. ಅದು ಹಿಂದಿನ ಜನ್ಮ ಇತ್ತ ಇಲ್ವಾ ಅನ್ನೋದು ಸಬ್ಜೆಕ್ಟೇ ಅಲ್ಲ. ಈಗ ಪ್ರಸ್ತುತ ಲೈಫಲ್ಲಿ ಅದನ್ನು ಮಾಡಿದ್ಮೇಲೆ ಅವರು ಆರಾಮಾಗಿದ್ದಾರಲ್ಲ, ನಗ್ನಗ್ತಾ ಖುಷಿಯಾಗಿದ್ದಾರಲ್ಲ, ಡಿವೋರ್ಸ್ವರೆಗೂ ಹೋಗಿತ್ತಲ್ಲ, ಅದು ರಿವರ್ಸ್ ಆಯ್ತಲ್ಲ, ಅದು ಪಾಸ್ಟ್ ಲೈಫ್ ರಿಗ್ರೆಷನ್ ಒಂದು ಉದಾಹರಣೆ. ಇಂಥವೆಷ್ಟೋ ಇದೆ. ಸೊ ನಾನು ಯೂಶ್ವಲಿ ಅಂದ್ಕೊಳ್ಳೋದು ಪುನರ್ಜನ್ಮ ಅಥವಾ ಹಿಂದಿನ ಜನ್ಮ ಅಂತಂದರೆ ನಾವು ಪ್ರಾಣಿಗಳ ಬಗ್ಗೆ ನಾವು ಯೋಚನೆ ಮಾಡಿರಲಿ. ಯೂಶ್ವಲಿ ಇಲ್ಲಿ ಪ್ರಾಣಿಗಳ ಅವತಾರದಲ್ಲಿ ಅಥವಾ ಪ್ರಾಣಿಗಳ ಒಂದು ಜನ್ಮದಲ್ಲಿ ಕೂಡ ನಾವು ಇರ್ತೀವಿ. ಎವಲ್ಯೂಷನಲ್ಲಿ ಫಸ್ಟು ನಾವು ಏನು ಮನುಷ್ಯರಾಗಿ ಬರಲಿಲ್ಲ, ಅಮೀಬಾದಿಂದ ಎವಲ್ಯೂಷನ್ ಆಗಿತ್ತು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಇವೆಲ್ಲ ಎವಲ್ಯೂಷನ್ ಥಿಯರಿನೇ. ಆಮೇಲೆ ವಾಮನ, ಆಮೇಲೆ ಪರಶುರಾಮ, ನಾರಸಿಂಹ, ರಾಮ, ಕೃಷ್ಣ, ಬುದ್ಧ, ಇದೆಲ್ಲ ಬೆಟರ್ ವರ್ಷನ್ಸ್. ಹಾಗೆ ನಾವು ಎವಲ್ಯೂಟ್ ಆಗಿ ಬಂದಿದ್ದು, ಅನಿಮಲ್ಸಿಂದ ಎವಲ್ಯೂಟ್ ಆಗಿ ಬಂದಿದ್ದು. ಏಪ್ ಟು ಸೂಪರ್ ಏಪ್ ಅಂತ ಡಾರ್ವಿನ್. ಅಂದರೆ ನಾವು ಮಂಗ ಆಗಿದ್ವಿ ಅಂತ ನಾವು ಓದಿದ್ವಲ್ಲ ವಿಕಾಸವಾದದಲ್ಲಿ. ಜೀವ ವಿಕಾಸದ ಹಾದಿಯಲ್ಲಿ ನಾವು ಮೊದಲು ಮಂಗ ಆಗಿದ್ವಿ. ಅಲ್ಲ, ಇವರಿಬ್ಬರು ಗಂಡ ಹೆಂಡತಿ ಹೋದ ಜನ್ಮದಲ್ಲಿ ಪ್ರಾಣಿಗಳಾಗಿದ್ರು ಅಥವಾ ತುಂಬ ಹಿಂದೆ ಆಗಿದ್ದು? ತುಂಬ ಹಿಂದೆ. ಯಾವುದೋ ಒಂದು ಲೈಫ್ ಟೈಮ್ ಮೆಮೊರಿ. ಯಾಕೆ ನಾವು ಹುಡ್ತೀವಿ ಅಂತಂದರೆ ಟು ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಆ್ಯಕ್ಷನ್ಸ್, ಡೀಡ್ಸ್ ಆ್ಯಂಡ್ ಓವ್ಸ್ ಆಫ್ ದಿ ಪಾಸ್ಟ್. ಕನ್ನಡದಲ್ಲಿ ಹೇಳೋದಾದರೆ ಮತ್ತೆ ಯಾಕೆ ನಾವು ಹುಡ್ತೀವಿ ಅಂತಂದರೆ ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳಲೆಂದ ಹುಡ್ತೇವೆ. ಮತ್ತು ಈ ಜನ್ಮದಲ್ಲಿ ಏನೋ ಅಪೂರ್ಣತೆ ಇನ್ನೂ ಅಪೂರ್ಣ ಮಾಡಿಕೊಂಡು ಹೋಗ್ತೀವಿ. ಹಾಗಾಗಿ ಮತ್ತೊಂದಷ್ಟು ಯೋನಿಗಳಿಗೆ ಹೋಗ್ತೀವಿ. ಶರಣ ಅಕ್ಕಮಹಾದೇವಿ ಹೇಳ್ತಾರೆ, 84 ಲಕ್ಷಗಳಲ್ಲಿ ಯೋನಿಯಲ್ಲಿ ಹುಟ್ಟಿ ಬಂದಂಥ ಈ ಶರೀರ. ಅಂದ್ರೆ ಅಷ್ಟು ಜನ್ಮಗಳು. 84 ಲಕ್ಷ ಅಂತಂದರೆ ಅಂಡಜ, ಪಿಂಡಜ, ಸ್ವೇದಜ, ಉದ್ಭಿಜ ಅಂತಾರೆ, ಡಿವೈಡ್ ಮಾಡ್ತಾರೆ ಸ್ಪೀಷೀಸ್. ಒಂದೊಂದು 21 ಲಕ್ಷ ಮೊಟ್ಟೆಯಿಂದ ಹುಟ್ಟತಕ್ಕಂಥ ಮತ್ತು ಗರ್ಭದಿಂದ ಹುಟ್ಟತಕ್ಕಂಥ, ಬೀಜದಿಂದ ಹುಟ್ಟತಕ್ಕಂಥ, ಜಲದಿಂದ ಹುಟ್ಟತಕ್ಕಂಥ ಪ್ರಭೇದಗಳು. ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ಆಕೆ ಕೂಡ ಹೇಳಿದ ಅಲ್ವಾ. ಈಗ ನಾನು ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಈ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಇದರ ಒಂದು ಟ್ರೈನಿಂಗ್ ವರ್ಕ್ಶಾಪ್ ಅವ್ರು ಮಾಡ್ತಾ ಇದ್ದಾರೆ, ಕರೆಕ್ಟ್ ಸರ್? ಹೌದು. ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿಂದ ಇದು ಶುರು ಆಗುತ್ತೆ. 10 ದಿನಗಳ ವರ್ಕ್ಶಾಪ್ ಇದು. ಹೌದು. ಅದರ ಡೀಟೇಲ್ಸ್ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಬಂದಿರುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ. ಆದರೆ ಆಸಕ್ತರು ಆ ಒಂದು ನಂಬರ್ನ ಸೇವ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೂ ಈ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಲ್ಲಿದೆ. ಆ ಪ್ರಶ್ನೆ ಏನಂದರೆ ಎಲ್ಲರ ಮನಸ್ಸಲ್ಲೂ ಬಂದಿರುತ್ತೆ. ಕೆಲವೊಬ್ಬ ವ್ಯಕ್ತಿಗಳನ್ನ ನೋಡಿದಾಗ ಎಷ್ಟು ಬೇಗ ನೀವು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಎಲ್ಲಿ ಮುಂಚೆ ನಾವು ಮೀಟ್ ಮಾಡಿದ್ದೀವಿ ಅನ್ನೋ ಥರ, ಮುಂಚೆ ನಮಗೇನೋ ಗೊತ್ತಿತ್ತು, ನಾವು ಏನೋ ಈವರೆಗೆ ಮೀಟ್ ಮಾಡಿಲ್ಲ ಅನ್ನೋ ಥರ, ಈಗ ಸಿಕ್ಕ ಇವನು ಅಥವಾ ಈಗ ಸಿಕ್ಕಳು ಈಕೆ ಅನ್ನೋ ಥರ ಮೀಟ್ ಆಗ್ತೀವಿ. ಇನ್ನು ಕೆಲವರು ನೋಡಿದಾಗ ನಮ್ಗೆ ಗೊತ್ತಿಲ್ಲದೆ ಒಂದು ಅಸಹನೆ ಬರುತ್ತೆ. ಬರೀ ಲಿಫ್ಟಲ್ಲಿ ಆಗುತ್ತೆ ಕೆಲವೊಂದು ಸಲ. ಲಿಫ್ಟಲ್ಲಿ 2 ಸೆಕೆಂಡ್, ಒಂದು 10 ಸೆಕೆಂಡ್ ನಿಂತ್ಕೊಂಡಾಗ ಇವನು ಯಾಕೆ ಬಂದಿದ್ದಾನೆ ಇಲ್ಲಿ ಅನ್ನೋ ಥರ ಆಗುತ್ತೆ. ಇನ್ನು ಕೆಲವೊಬ್ಬರು ಜನ್ಮದ ನಂಟಿದೆಯೇನೋ ಅನ್ನೋ ಥರ ನಾವು ತಬ್ಕೋತೀವಿ. ನನಗೆ ಆ ಥರ ತುಂಬ ಆಗಿದೆ. ಅಂದರೆ ನನಗೆ ಅಸಹನೆ ಹುಟ್ಟೋಗೋದು ತುಂಬ ಕಡಿಮೆ. ಬಟ್ ಈ ಥರ ಒಬ್ಬ ಸ್ನೇಹಿತ ಇತ್ತೀಚೆಗೆ ಸಿಕ್ಕಾಗ ನನಗೆ ಅಷ್ಟು ಖುಷಿ ಅವನು ಸಿಕ್ಕ ಮೇಲೆ. ಸೊ ಇದಕ್ಕೇನು ಕಾರಣ ತಮ್ಮ ಪ್ರಕಾರ ಗುರುಜಿ? ಇದಕ್ಕೆ ಟೆಕ್ನಿಕಲ್ ವರ್ಡು ದೇಜಾವು ಅಂತ. ಎಸ್.
ಅಂದರೆ ಫೆಮಿಲಿಯಾರಿಟಿ. ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸ್ಥಳಕ್ಕೆ ಹೋದಾಗ ನಮಗೆ ಈ ಸ್ಥಳದಲ್ಲಿ ನಾನು ಹಿಂದೆ ಬಂದಿದ್ದೇನೋ ಅಥವಾ ಇಲ್ಲೇ ನೆಲೆಸಿದ್ನೇನೋ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ. ಒಂದು ಹೆಣ್ಣು ಚೆನ್ನೈಯಿಂದ ತಾಜ್ ಮಹಲ್ ನೋಡೋಕ್ಕಂತ ಫಸ್ಟ್ ಟೈಮ್ ಹೋಗಿರೋದಕ್ಕೆ ಉತ್ತರ ಭಾರತ. ಅಲ್ಲಿಗೆ ಹೋಗಿದ ತಕ್ಷಣ ಆಕೆಗೆ ಹಿಂದಿನ ಜನ್ಮದ ನೆನಪೆಲ್ಲ ಬಂದು ಅದು ನ್ಯಾಷನಲ್ ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಆಯಿತು. ಅವಳು ಯಾರು ಅಂತಂದರೆ ಗೋದಾಬಾಯಿ, ಅಕ್ಬರ್ನ ಒಬ್ಬಳ ಹೆಂಡತಿ. ಓಕೆ. ಅದು ಆ ಕಾಲದಲ್ಲಿ ತುಂಬ ದೊಡ್ಡ ಸುದ್ದಿ ಆಯಿತು. ಓಕೆ, ಅಂದರೆ ನೀವು ಹೇಳಿದಾಗೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ತೀರಾ ಅಸಹನೆ ಅಥವಾ ತೀರಾ ಆತ್ಮೀಯತೆ ಯಾಕೆ ಬರ್ತದೆ ಅಂತಂದರೆ ಅವರು ಯಾವುದೋ ಒಂದು ಲೈಫ್ ಟೈಮಲ್ಲಿ ಒಟ್ಟಿಗೆ ಜೀವಿಸಿದ್ರು ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ, ಅಥವಾ ಆಗಿದ್ರು ಅಂತ ಇಂಡಿಕೇಟ್ ಮಾಡುತ್ತೆ. ಅದು ಇಲ್ಲದಿದ್ದರೆ ಆ ಫೆಮಿಲಿಯಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ. ಅವನು ನಮ್ಮ ಧರ್ಮದವನು ಆಗಬೇಕು ಅಂತೇನಿಲ್ಲ, ಅಥವಾ ನಮ್ಮ ಜಾತಿಯವನಾಗಿರಬೇಕು ಅಂತೇನಿಲ್ಲ, ಅಥವಾ ನಮ್ಮ ಸಮಾನ ಅಂತ ಆಗಿರಬೇಕು ಅಂತಿಲ್ಲ. ಬುದ್ಧನಿಗೆ ಅವನು ಆನಂದನ ಜೊತೆ ಅದೇ ಬಾಂಡಿಂಗ್ ಇತ್ತು, ರಾಮನಿಗೆ ಹನುಮನ ಬಗ್ಗೆ ಆ ಬಾಂಡಿಂಗ್ ಇತ್ತು, ಕೃಷ್ಣನಿಗೆ ರಾಧೆಯ ಬಗ್ಗೆ ಆ ಬಾಂಡಿಂಗ್ ಇತ್ತು. ಈ ಬಾಂಡಿಂಗ್ ಯಾಕೆ, ಅದೆಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಹೇಗೆ ಬಿಲ್ಡ್ ಆಗ್ತದೆ? ಇಸ್ ಇಟ್ ಡೆವಲಪ್ಡ್? ಅಲ್ಲ, ಅದು ಲವ್ ಅಟ್ ಫಸ್ಟ್ ಸೈಟ್, ಹೇಟ್ರೆಡ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಕರೆಕ್ಟ್. ಈ ಪ್ರೀತಿ ಮತ್ತು ದ್ವೇಷ ಒಂದೇ ಭೇಟಿಯಲ್ಲಿ ಆಗ್ಬೋದು. ಹಂಗೆ ಯಾಕೆ ಆಗ್ತದೆ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳೇನಿಲ್ಲ. ಅದಕ್ಕೆ ಹಿಂದಿನ ಜನ್ಮದ ಒಂದು ಬಾಂಧವ್ಯ ಇರ್ತದೆ ಅಂತ ಅಧ್ಯಯನ ಹೇಳುತ್ತೆ. ಓಕೆ, ಸೊ ಹಾಗೆ ಹಿಂದಿನ ಜನ್ಮದ ದಾಟ್ಕೊಂಡು ನಾವು ಬಂದರೂ ಕೂಡ ಹಿಂದಿನ ಜನ್ಮ ನಮ್ಮನ್ನು ಬಿಡಲ್ಲ, ಅಷ್ಟು ಸುಲಭವಾಗಿ ಬಿಡಲ್ಲ ಅಲ್ವಾ? ಈ ಥರ ಕಾಣಿಸ್ಕೊಳ್ತಾನೆ ಇರುತ್ತೆ. ಕರೆಕ್ಟಾ? ಯಾವುದು ತುಂಬ ಏನು ವೆಲ್ ಎಕ್ಸ್ಪೀರಿಯನ್ಸ್ ಮೆಮರೀಸ್ ಇರ್ತಲ್ಲ, ಅದೆಲ್ಲ ಹಾಗೆ ಇರ್ತವೆ, ಅಲೈವಾಗಿರ್ತವೆ. ಅವು ಸಮಯ ಬಂದಾಗ ಅವು ವ್ಯಕ್ತಗೊಳ್ತವೆ. ಓಕೆ, ಸೊ ಇದು ನಾವು ಪಾಸ್ಟ್ ಲೈಫ್ ಬಗ್ಗೆ ಮಾತಾಡಿದ್ದೀವಿ. ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದೇನೆಂದರೆ ಮುಂದಿನ ಜನ್ಮ, ಫ್ಯೂಚರ್ ಲೈಫ್. ಓಕೆ, ಈ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ, ಹೇಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಬಗ್ಗೆ ಮಾತಾಡಿದೆವು, ಹಾಗೆ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ಕೂಡ ಇದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಏನು ಗುರುಗಳೇ ಹೀಗಂದರೆ? ಈಗ ನಿನ್ನೆನ ಗತ ಅಂತ ಹೇಳ್ತೀವಿ, ನಾಳೆನ ಭವಿಷ್ಯ ಅಂತ ಹೇಳ್ತೀವಿ. ನಿನ್ನೆ ಭೂತ ಆಯಿತು, ನಾಳೆ ಭವಿಷ್ಯ ಆಯಿತು, ಇವತ್ತು ವರ್ತಮಾನ. ಈ ಭವಿಷ್ಯ ಮತ್ತು ಭೂತಗಳು ವರ್ತಮಾನದ ಮೇಲೆ ಪ್ರಭಾವ ಯಾವಾಗಲೂ ಬೀರ್ತಿರ್ತವೆ. ನಮಗೆ ಕನಸು ಬರೋದು ಈ ಮೂರರ ಆಧಾರಿತವಾಗಿಯೇ. ನಿಮಗೂ ಕನಸು ಬಂದಿರ್ತದೆ, ಎಲ್ಲರೂ ಕನಸು ಬರ್ತದೆ. ಅವರಿಗೆ ಇವತ್ತಿನ ಬಗ್ಗೆನೇ ಬರಬೇಕು ಅಂತೇನಿಲ್ಲ. ಕೆಲವು ಸಾರಿ ಗತದ ಬಗ್ಗೆನೂ ಬರ್ತದೆ, ಅದು ಅವ್ನು ನೋಡಿರೋದೇ ಇಲ್ಲ, ಅವ್ನ ನೆನಪಲ್ಲೇ ಇರೋದಿಲ್ಲ, ಅದು ಈ ಲೈಫು ಅಲ್ಲ. ಅದು ಇನ್ಯಾವುದೋ ಭವಿಷ್ಯದಲ್ಲಿ ಜರುಗತಕ್ಕಂಥ ಕೆಲವು ಘಟನೆಗಳ ಬಗ್ಗೆ ಬರ್ತವೆ. ಕೆಲವರಿಗೆ ಯಾರೋ ಸಾಯುವುದು ಇವನ ಕನಸಲ್ಲಿ ಬರ್ತದೆ, ಮುಂದೆ ಯಾರಿಗೋ ಅಪಘಾತ ಆಗ್ತಕ್ಕಂಥದ್ದು ಕನಸಲ್ಲಿ ಬರ್ಬೋದು. ಅಂದರೆ ರಾತ್ರಿ ಕನಸಲ್ಲಿ ನಮ್ಮ ಪ್ರಜ್ಞೆ ಟೈಮ್ ಟ್ರಾವೆಲಿಂಗ್ ಮಾಡ್ತಿರ್ತದೆ, ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋದಾಗ ಹಿಂದಿನ ನೆನಪು ಮಾಡಿಕೊಂಡು ಕನಸಲ್ಲಿ ತೋರಿಸುತ್ತೆ ನಮಗೆ. ಮುಂದಕ್ಕೆ ಟ್ರಾವೆಲ್ ಮಾಡಿದಾಗ ಮುಂದಿನ ಗ್ರಹಿಸಿ ಬಂದು ನಮಗೆ ಕನಸಿನ ರೂಪದಲ್ಲಿ ಕೊಡ್ತದೆ. ಓಕೆ, ಸೊ ಬೇಸಿಕಲಿ ಪ್ರೋಗ್ರೆಷನ್ ಈಸ್ ಪಾಸಿಬಲ್, ರಿಗ್ರೆಷನ್ ಈಸ್ ಪಾಸಿಬಲ್. ಇವೆರಡಕ್ಕೂ ಸೇರಿ ಟೈಮ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಟೈಮ್ ಟ್ರಾವೆಲಿಂಗ್ ಅಂದರೆ ಈಗ ನಮ್ಮ ಕಾನ್ಷಿಯಸ್ ಮೈಂಡು ಕಾಲಬಾಧಿತವಾದಂಥ ಮನಸ್ಸು, ಕಾಲಕ್ಕೆ ರೆಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮನಸ್ಸು. ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಕರೆಕ್ಟ್. ಓಕೆ, ಹಿಂದಕ್ಕೆ ಹೋಗೋಕ್ಕೂ ಆಗಲ್ಲ. ಆದರೆ ಸ್ವಲ್ಪ ಒಳಗಡೆ ಹೋದರೆ ಸಬ್ ಕಾನ್ಷಿಯಸ್ ಸ್ಟೇಟ್ಗೆ ಹಿಂದಕ್ಕೆ ಎಷ್ಟು ಜನ್ಮಕ್ಕೆ ಬೇಕಾದ್ರೂ ಹೋಗ್ಬೋದು, ಮುಂದಕ್ಕೆ ನಮ್ಮ ಭವಿಷ್ಯ ನೋಡ್ಬೋದು. ಅಂದರೆ ನಾವು ಸಾಮಾನ್ಯವಾಗಿ ಭಾರತೀಯರು ಜ್ಯೋತಿಷ್ಯ ಜಾತಕ ತೋರಿಸೋದ್ರಲ್ಲಿ ಸಿದ್ಧಹಸ್ತರು. ನನ್ನ ಭವಿಷ್ಯ ಹೆಂಗಿದೆ ಹೇಳು, ಕೈ ತೋರಿಸ್ಬಿಟ್ಟು ಕೊಡಲ್ವಾ? ಹಾಂ, ಹೌದು. ಭವಿಷ್ಯದ ಬಗ್ಗೆ ಭಾಳ ಕುತೂಹಲ ಇದೆ. ಆದರೆ ಅವನು ಹೇಳುವನು ಜ್ಯೋತಿಷಿ, ಅವನು ನೋಡಿರೋದಿಲ್ಲ. ಅವನೇನು ಮಾಡ್ತಾನೆ, ನೀವು ಕೊಟ್ಟಂತಹ ಆ ಜನ್ಮ ಜಾತಕ ಕುಂಡಲಿಯನ್ನು ನೋಡಿ ಆ ಗ್ರಹಗತಿಗಳ ಅನುಸಾರವಾಗಿ ಅವನು ಹೇಳ್ಬೋದು, ಅದಾಗ್ಬೋದು, ಅವನು ಆಗದಿರ್ಬೋದು. ಒಂದೊಮ್ಮೆ ನೀವೇ ನಿಮ್ಮ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದನ್ನು ನಾನು ಮಾಡುವುದು, ನಾನು ಹೇಳುವುದಲ್ಲ, ಆ ವ್ಯಕ್ತಿಗಳೇ ನೋಡ್ಬೋದು. ಅವನ ಮರಣವನ್ನು ನೋಡ್ತಾರೆ, ಯಾವ ಕಾರಣಕ್ಕಾಗಿ, ಎಲ್ಲಿ, ಯಾವ ಸಮಯದಲ್ಲಿ, ಯಾವ ದಿನಾಂಕ, ಎಷ್ಟು ಗಳಿಗೆಯಲ್ಲಿ ಸಾಯ್ತಾನೆ ಅವನಿಗೆ ಕಾಣುತ್ತೆ ಅದು. ಇದು ಅವಶ್ಯಕತೆ ಇದೆಯೇ ಅಂತ ವೀಕ್ಷಕರು ನಮ್ಮನ್ನು ಕೇಳ್ತಾರೆ, ಅಥವಾ ಪಬ್ಲಿಕ್ ಕೇಳ್ತಾರೆ. ಇದರ ಅವಶ್ಯಕತೆ ಇದೆ. ಯಾಕಿದೆ ಅಂತಂದರೆ ಅರ್ಲಿ ಡಯಾಗ್ನೋಸ್ಡ್. ಓಕೆ, ಇವತ್ತು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಇದೆ ಅಂದರೆ ಇನ್ನು 10 ವರ್ಷಕ್ಕೆ ಕ್ಯಾನ್ಸರ್ ಬರುತ್ತೆ ಅಂದರೆ ಇವತ್ತೇ ಪತ್ತೆ ಮಾಡ್ಬೋದು. ಆ ಥರದ್ದು ಒಂದು ಬಂದಿದೆ ಈಗ.
ಯಾಕೆ ಪರೀಕ್ಷೆ ಮಾಡಿಸ್ಕೋಬಾರ್ದು? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ? ಇದನ್ನು ಯಾಕೆ ಪರೀಕ್ಷೆ ಮಾಡಬೇಕು ಅಂತಂದರೆ ಅದಕ್ಕೆ ಬ್ರಿಡ್ಜ್ ಮಾಡ್ಬೋದು. ಒಂದೊಮ್ಮೆ 20 ವರ್ಷದ ತರುಣ 26ಕ್ಕೆ ಸಾಯ್ತೀನಂತ ಅವನಿಗೆ ಕಾಣಿಸಿದರೆ ಅದನ್ನು ನಾವು ಆಲ್ಟರ್ ಮಾಡ್ಬೋದು. ಓಕೆ, ಅದನ್ನು 72 ಮಾಡ್ಬೋದು. 26ನ್ನು 72 ಮಾಡುವ ಸಾಧ್ಯ ಇದೆ. ಯಾಕೆಂದ್ರೆ ನಾವು ಮಾಡ್ಕೋದ 15 ವರ್ಷದಿಂದ ನಾನು ಬ್ರಿಡ್ಜ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ದಟ್ ಈಸ್ ವರ್ಕಿಂಗ್. ಹೌದಾ? ಓಕೆ, ದಟ್ ಈಸ್ ವರ್ಕಿಂಗ್. ಓಕೆ. ಈ ನಮ್ಮ ಕ್ಲಾಸಿಗೆ ಒಂದು 100 ಜನ ಬಂದರೆ ಕನಿಷ್ಠ 15 ಜನ ಅವ್ರ ಭವಿಷ್ಯಕ್ಕೆ ಹೋಗಿ ಯಾವಾಗ ಸಾಯ್ತಾರೆ ಅಂತ ನೋಡ್ತಾರೆ ಅವರೇ. ನಾನು ಹೇಳೋದಲ್ಲ ಅದು. ಹಾಗೆ ತೋರಿಸುವಂಥ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೇನೆ. ಇಟ್ ಈಸ್ ಪಾಸಿಬಲ್ ಅಂತ. ಯು ಕ್ಯಾನ್ ಟ್ರಾವೆಲ್ ಇನ್ ಟು ದ ಫ್ಯೂಚರ್. ಓಕೆ. ಉದಾಹರಣೆ ವೀಕ್ಷಕರಿಗೆ ವೈಜ್ಞಾನಿಕವಾಗಿ ಹೇಳ್ಬೋದಾದರೆ ಅಂದರೆ ವೆರಿಫೈಬಲ್. ಓಕೆ. ನಾಸ್ಟ್ರಡಾಮಸ್ಸು ಭವಿಷ್ಯ ಎಷ್ಟೋ ನಿಜ ಆಗಿದೆ ಅಂತ ಹೇಳೋರಿದ್ದಾರೆ. ಕೈವಾರ ನಾರಾಯಣಪ್ಪನವರು ಕಾಲಜ್ಞಾನ ಗ್ರಂಥ ಅಂತ ಬರೆದಿದ್ದಾರೆ. ಅದರಲ್ಲಿ ಮುಂದೆ ನಡೆಯುವ ಎಲ್ಲ ಘಟನೆಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಪೋತಲೂರು ವೀರಬ್ರಹ್ಮಯ್ಯನವರು ಕೊರೋನಾ ಬಗ್ಗೆ ಕೂಡ ಸುಮಾರು 500 ವರ್ಷಗಳಿಂದಲೇ ಅವರ ಗ್ರಂಥದಲ್ಲಿ ಬರೆದಿದ್ದಾರೆ. ಓಕೆ, ಅವರ ಗ್ರಂಥಗಳನ್ನು, ತಾಳೆ ಗ್ರಂಥಗಳನ್ನು ಬಿಚ್ಚಿದ್ರೆ ನೀವು ಪ್ರಸ್ತುತ ಕಾಲಮಾನದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಎಲ್ಲದರಲ್ಲಿ ಮೆನ್ಷನ್ ಆಗಿದೆ. ಅದು ಬಿಟ್ಬಿಡಿ, ಇನ್ನೂ ಅಧಿಕಾರಯುತವಾಗಿ ಹೇಳಬೇಕಾದ್ರೆ ಮಾರ್ಗಾನ್ ರಾಬರ್ಟ್ಸನ್, ಇವನ ಹೆಸರು ನೋಟ್ ಮಾಡ್ಕೊಳ್ಳಿ, ಗೂಗಲ್ ಮಾಡಿ. ಅವನೊಂದು ಪುಸ್ತಕ ಬರೆದಿದ್ದಾನೆ, ದ ರೆಕ್ ಆಫ್ ಟೈಟಾನಿಕ್ ಅಂತ. ಪಬ್ಲಿಷ್ ಆಗಿರೋದು 1898ರಲ್ಲಿ. ಇಟ್ ಈಸ್ ಆಲ್ ಅಬೌಟ್ ಟೈಟಾನಿಕ್ ದುರಂತ ಆಯ್ತಲ್ಲ, ಅದ್ರ ಬಗ್ಗೆ. ಟೈಟಾನಿಕ್ ಅಂತ ಹೆಸರಿಟ್ಟಿದ್ದಾನೆ ಆ ಪುಸ್ತಕಕ್ಕೆ, ದ ರೆಕ್ ಆಫ್ ಟೈಟಾನಿಕ್ ಅಂತ, ಟೈಟಾನಿಕ್ ದುರಂತ ಅಂತ. ಅದರಲ್ಲಿ ಎಷ್ಟು ಲೈಫ್ ಬೋಟ್ ಇತ್ತು, ಎಷ್ಟು ಜನ ಏನು ಟ್ರಾವೆಲ್ ಮಾಡ್ತಿದ್ರು, ಯಾವ ದಿಕ್ಕಿಗೆ ಹಡಗು ಹೊರಟಿತ್ತು, ಡೆಸ್ಟಿನೇಷನ್ ಯಾವುದು, ಯಾವ ಕಾರಣಕ್ಕಾಗಿ ದುರಂತ ಆಗಿ ಅದರಲ್ಲಿದ್ದವರು ಸಾವಾದರು, ಎಷ್ಟು ಜನ ಸೇವ್ ಆದರು ಅಂತ ಅದರಲ್ಲಿ ಬರೆದಿದ್ದಾನೆ. ಅದೇ ಇಟ್ಸ್ ಆಲ್ ಅಬೌಟ್ ಟೈಟಾನಿಕ್ ಟ್ರಾಜಿಡಿ. ಆದರೆ ಟೈಟಾನಿಕ್ ದುರಂತ ಆಗಿದ್ದು 1912ರಲ್ಲಿ. ಪುಸ್ತಕ ಪಬ್ಲಿಷ್ ಆಗಿದ್ದು 1898ರಲ್ಲಿ. ಇದನ್ನು ಯಾರು ಬೇಕಾದ್ರೂ ಪರಿಶೀಲನೆ ಮಾಡ್ಬೋದು. ಓಕೆ. ಅದು ಒಂದು ಪುಸ್ತಕ ಹೇಳ್ತದೆ ಟೈಮ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್ ಅಂತ. ಅದು ಹೇಗೆ ಸಾಧ್ಯ ಆಯ್ತು ಅವನಿಗೆ ಅನ್ನೋದ್ರ ಬಗ್ಗೆ ಏನಾದರೂ? ಅವನು ಈ ಕೆಲವು ಸಾರಿ ಕೆಲವರು ನಿಮಗ್ನತೆ ಅಂತಾರೆ, ದಿಸ್ ರೈಟ್ ವರ್ಡ್. ಬರೆಯೋರು ಅವರು ಕಾನ್ಷಿಯಸ್ ಮೈಂಡಲ್ಲಿ ಇರೋದಿಲ್ಲ. ಓಕೆ. ಹ್ಯಾರಿ ಪಾಟರ್ ಬರೆದಿದ್ರಲ್ಲ ಕಥಾಲೇಖಕಿ, ಅವ್ರು ಖಂಡಿತ ವೇಕ್ಫುಲ್ ಸ್ಟೇಟಲ್ಲಿ ಬರೆದಿರೋದಲ್ಲ ಅದು. ವಾಲ್ಮೀಕಿ ಬರೆದ್ರಲ್ಲಿ ರಾಮಾಯಣ ಎಚ್ಚರದ ಮನಸ್ಸಲ್ಲಿ ಬರೆದಿದ್ದಲ್ಲ ಅದು. ಅಭಿಜ್ಞಾನ ಶಾಕುಂತಲಂ ಎಚ್ಚರದ ಮನಸ್ಸಲ್ಲಿ ಬರೆದಿದ್ದಲ್ಲ. ಈ 3 ಗ್ರಂಥಗಳು ಬರೆದಿದ್ದು ಆಟೋ ರೈಟಿಂಗ್ ಫಾರ್ಮೆಟಲ್ಲಿ. ಆಟೋ ರೈಟಿಂಗ್ ಅಂತ ಹಿಪ್ನೋಸಿಸಲ್ಲಿದೆ. ಸಿಲ್ವೆಸ್ಟರ್ ಸ್ಟಾಲಿನ್ನು ಆ ರೂಪದಲ್ಲಿ ಅವನು ಸ್ಕ್ರಿಪ್ಟ್ ಬರೀತಿದ್ದ. ಹಾಗೆ ಬರೆದಂಥ ಎಲ್ಲ ಸ್ಕ್ರಿಪ್ಟ್ಗೆ ಅವನಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಸಿಲ್ವೆಸ್ಟರ್ ಸ್ಟಾಲಿನ್ ಒಂದು ಕಾಲದ ಫೇಮಸ್ ಹಾಲಿವುಡ್ ನಟ, ಹೈಯೆಸ್ಟ್ ಪೇಯ್ಡ್ ನಟ. ಅವನು ಸ್ಕ್ರಿಪ್ಟ್ ರೈಟರ್ ಆಲ್ಸೋ. ಅವನು ಬರೀತದ ಆಟೋ ರೈಟಿಂಗ್. ಸುಮ್ಮನೆ ಪೆನ್ ಹಿಡ್ಕೊಂಡ್ರೆ ಯಾವುದೋ ಒಂದು ಮನಸ್ಥಿತಿಗೆ ಹೋಗ್ತಾರೆ ಅವರು. ಈವನ್ ರಾಮಾನುಜನ್ ಗಣಿತಜ್ಞ, ಅವನೇ ಬರ್ಕೊಂಡಿದ್ದಾನೆ. ನನ್ನ ಕೈಲಿ ಯಾರೋ ಬರೆಸ್ತಾರೆ, ಅದು ನಾನು ಬರೆಯೋದಲ್ಲ ಅಂತ. ಹಾಗಾದರೆ ದೇವಿ ಅಂತ ವರ್ಡ್ ಯೂಸ್ ಮಾಡಿದ್ದಾನೆ. ಯಾಕಂದರೆ ನಮ್ಮ ಒಳಮನಸ್ಸು ಬಹುರೂಪಿ ಮನಸ್ಸು. ಅದು ಒಳಮನಸ್ಸಿಗೆ ಹೋದರೆ ನೀವು ಸುಮಾರು ಸಾಧ್ಯತೆಗಳಿದೆ, ಪಾಸಿಬಿಲಿಟೀಸ್ ಇದೆ. ESP ಈಸ್ ಪಾಸಿಬಲ್. ಅಂದರೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಅತೀಂದ್ರಿಯ ಜ್ಞಾನ. ನಮ್ಮ ಬುದ್ಧಿಗೆ ಇಂದ್ರಿಯ ಜ್ಞಾನ ಮಾತ್ರ ಇದೆ, 5 ಸೆನ್ಸಸ್ ನಾಲೆಡ್ಜ್. ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದರೆ ಎಕ್ಸ್ಟ್ರಾ ಸೆನ್ಸ್ ಬಂದುಬಿಡ್ತದೆ. ಓಕೆ. ಆ ಎಕ್ಸ್ಟ್ರಾ ಸೆನ್ಸು ನಾವು ಆ ಎಬಿಲಿಟಿನ ನಾವು ಆಕ್ಟಿವೇಟ್ ಮಾಡ್ತೀವಿ. ನಮ್ಮ ಕ್ಲಾಸಲ್ಲಿ ESP ಆಕ್ಟಿವೇಟ್ ಮಾಡ್ತೀರಿ. ಹೌದಾ? ಹಾಂ, ಎಸ್. ಓಕೆ. ಅವ್ರ ಕಣ್ಣಿಗೆ ಕಟ್ಟಿದರೆ ಕಾಣುತ್ತೆ. ಬರೀ ವಾಸನೆಯಿಂದ ಅವರು ವಸ್ತುವನ್ನು ಹೇಳ್ತಾರೆ, ಹೆಸರುಗಳನ್ನು ಹೇಳ್ತಾರೆ, ಅವರನ್ನು ಗುರುಸ್ತಾರೆ. 100 ಜನ ಇದ್ದರೂ ಕೂಡ ಅವ್ರು ವಾಸನೆ ಇಟ್ಕೊಂಡೋಗಿ ಗುರುಸ್ತಾರೆ. ಸೊ ದಿಸ್ ಕಾಲ್ಡ್ ಎಕ್ಸ್ಟ್ರಾ ಎಬಿಲಿಟಿ. ಅದು ಎಲ್ರಿಗೂ ಇರುತ್ತೆ, ಎಲ್ಲರಲ್ಲಿ ಇರುತ್ತೆ. ಓಕೆ. ಎಲ್ಲರಲ್ಲಿಯೂ ದೈವತ್ವ ಇರ್ತದೆ. ಸಾಧನೆಯ ಮೂಲಕ ಕೆಲವರು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾರೆ. ಕೆಲವರಿಗೆ ಹಿಂದಿನ ಜನ್ಮದ ಪುಣ್ಯವಶಾತ್ ಅದು ಆ ವಯಸ್ಸು ಬಂದಾಗ ಆ ಮೆಚುರಿಟಿ ಅದಷ್ಟಕ್ಕೆ ಬಂದುಬಿಡ್ತದೆ. ಅದಕ್ಕೆ ಹಿಂದೆ ಸಾಧನೆ ಇರ್ತದೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಇದ್ರ ಜೊತೆಗೆ ಇನ್ನೂ ಒಂದು ವಿಷಯನ 2 ವಿಚಾರಗಳಿದೆ. ಒಂದು ಟೈಮ್ ಟ್ರಾವೆಲ್ ಬಗ್ಗೆ ನೀವು ಹೇಳಿದ್ರಿ. ಸೊ ಆಮೇಲೆ ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಹೇಳಿದ್ರಿ ನೀವು. ಈಗ ನಮ್ಮಲ್ಲಿ ಒಂದು ಮಾತಿದೆ, ಏನಂದರೆ ವಿಧಿ ಲಿಖಿತ, ಅದೃಷ್ಟ, ಹಣೆ ಬರಹ, ಇದೆಲ್ಲವೂ ಕೂಡ ನಾವು ಮಾತಾಡ್ತೀವಿ.
ಸೊ ನನ್ನ ಒಂದು ಪ್ರಶ್ನೆ ಏನಂತಂದರೆ, ಈಗ ನಾವೇ ಹೋಗಿ ಅಂದರೆ ನಮ್ಮ ಫ್ಯೂಚರ್ನ ಅರ್ಥ ಮಾಡಿಕೊಂಡು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ನಾವೇ ದೇವರಾದಂಗೆ ಆದವಲ್ಲ. ಅಂದರೆ ನಾನು ಹೇಳೋದು ಆ ದೇವ್ರಂತ ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಹಣೆ ಬರವನ್ನು ನಾವೇ ಬರ್ಕೊಳ್ಳುವ ಬದಲಾಯಿಸುವ ಶಕ್ತಿ ನಮಗೆ ಬರುತ್ತೆ ಅಂತಂದರೆ, ಸೊ ಇದು ಮನುಷ್ಯ ಮಾತ್ರಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಮನುಷ್ಯನಿಗೂ ಮತ್ತು ಅಂದರೆ ಸೋ ಕಾಲ್ಡ್ ವಿಧಿ ಬರಹ ಬರೆಯೋನಿಗೂ ಏನು ವ್ಯತ್ಯಾಸ ಉಳಿದು ಹಾಗಾದ್ರೆ? ನೀನೇ ವಿಧಾತ ನಿನ್ನ ಬಿಟ್ಟು ಬೇರೆ ಇಲ್ಲ. ಶಂಕರಾಚಾರ್ಯ ಫಿಲಾಸಫಿ ಅದನ್ನೇ. ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ನಾನೇ ಬ್ರಹ್ಮನಾಗಿದ್ದೀನಿ, ನಾನೇ ವಿಧಾತ, ನನ್ನ ಭವಿಷ್ಯವನ್ನು ನಾನು ಬದಲಾಯಿಸ್ಕೋಬೋದು, ನಾನು ಬರ್ಕೋಬೋದು ಹೇಗೆ ಅಂತ. ಸುಮ್ಮನೆ ಒಂದು ಕಡೆ ಇದ್ದು ಅದೆಲ್ಲ ವಿಧಿ ದೇವರಾಟ ಅಂತ ಅಂದ್ಕೊಂಡಿದ್ರೆ ಏನೂ ನಡೆಯಲ್ಲ. ನಿನ್ನ ಪ್ರಯತ್ನ ಅಂತ ಒಂದು ಇದೆಯಲ್ಲ, ನಿನಗೆ ಯಾರೋ ಒಂದು ಜ್ಞಾನ ಕೊಡ್ತಾನಲ್ಲ, ನೀನು ಬದಲಾಯಿಸ್ಕೋಬೋದು ನಿನ್ನ ಹಣೆ ಬರ ಅನ್ನಂತ, ಅದು ನಿನ್ನೊಳಗಡೆ ಇದೆಯಲ್ಲ. ನೀನು ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ಹೇಳ್ತೀವಲ್ಲ ನಾವು, ನೀನು ಮನಸ್ಸು ಮಾಡಿದ್ರೆ ಅಸಾಧ್ಯ ಇಲ್ಲ ಅಂತ ಹೇಳ್ತೀವಲ್ಲ. ಹಾಗಾದರೆ ಅಸಾಧ್ಯ ಅನ್ನೋದೇ ಅದಿದೆ, ಎಲ್ಲವೂ ಸುಸಾಧ್ಯನೇ. ಆದರೆ ಅದಕ್ಕೊಂದು ಟೆಕ್ನಾಲಜಿ ಬೇಕು, ಅದಕ್ಕೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕಾಗ್ತದೆ ಅಷ್ಟೇ. ಈಗ ನಿಮ್ಮ ದೇಹಕ್ಕೆ ಯಾರೋ ಗುಂಡು ಹಾರಿಸಿದ್ದಾರೆ, ಸಾಯುವುದು ನನ್ನ ಹಣೆ ಬರದಲ್ಲಿದೆ ಅಂತ ಸುಮ್ಮನೂ ಇರ್ಬೋದು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚಿಕಿತ್ಸೆ ತೊಗೊಂಡು ನಮ್ಮನ್ನು ನಾವು ಬದುಕಿಸ್ಕೋಬೋದಲ್ವ. ಹಾಗೆ. ಓಕೆ. ಸೊ ನಾವು ಪಾಸ್ಟ್ ಲೈಫ್ ಫ್ಯೂಚರ್ ಲೈಫ್ ಬಗ್ಗೆ ಮಾತಾಡ್ತಿದ್ವಿ. ಇದ್ರ ಜೊತೆಗೆ ಒಂದು ಟೈಮ್ ಟ್ರಾವೆಲ್ ಅನ್ನೋ ಒಂದು ವರ್ಡ್ ಕೂಡ ಬಂತು. ಆ ಟೈಮ್ ಟ್ರಾವೆಲ್ ಬಗ್ಗೆ ಇತ್ತೀಚೆಗೆ ತಾನೇ ನಾನು ನಮ್ಮ ಒಂದು ಪ್ರೋಗ್ರಾಮಲ್ಲಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ವಿ. ಟೈಮ್ ಬಗ್ಗೆ ನ್ಯೂಟನ್ ಹೇಳಿರೋದು, ಐನ್ಸ್ಟೈನ್ ಏನು ಹೇಳಿದರು, ಇದೆಲ್ಲ ಮಾತಾಡ್ತಾ ಇದ್ವಿ ನಾವು. ಈಗ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿನ ಟೈಮ್ ಟ್ರಾವೆಲ್ನ ನಾವು ಸೈನ್ಸ್ ಮೂಲಕ ಅನಲೈಸ್ ಮಾಡ್ಬೋದಾ? ಅದನ್ನು ಖಂಡಿತ ಅನಲೈಸ್ ಮಾಡ್ಬೋದು. ಉದಾಹರಣೆಗೆ ಪೋಲಾರ್ ಬೇರ್ಸ್ ಇರ್ತವೆ, ವೈಜ್ಞಾನಿಕವೇತ್ತಗಳು. ಅವು 6 ತಿಂಗಳು ಹೈಬರ್ನೇಟ್ಗೆ ಹೋಗ್ತವೆ, ಹೈಬರ್ನೇಟ್ ಸ್ಟೇಟ್ಗೆ ಹೋಗ್ತವೆ. ಹೈಬರ್ನೇಟ್ ಸ್ಟೇಟ್ ಅಂದರೆ ಏನು ಅಂತಂದರೆ, ಅವು ಭೂಮಿ ಒಳಗಡೆ ಅಂದರೆ ಹಿಮದ ಒಳಗಡೆ ಅಥವಾ ಭೂಮಿ ಒಳಗಡೆ ಹೋಗಿ 6 ತಿಂಗಳು ಅವು ಜೀವಂತವಾಗಿರ್ತವೆ. ಅನ್ನ ಆಹಾರ ತಿನ್ನೋದಿಲ್ಲ, ಅದು ನಿದ್ರೆನೂ ಅಲ್ಲ ಎಚ್ಚರನೂ ಅಲ್ಲ, ಆ ಥರ ಸ್ಥಿತಿನಲ್ಲಿ ಅವರು ಇರ್ತವೆ. ನಿದ್ರೆ ಬೇಕಾದ್ರೆ ಅನ್ಕೋಬೋದು. ಈ ಥರ ಅನೇಕ ಇನ್ಸೆಕ್ಟ್ಸ್ಗೆ ಹೋಗ್ತವೆ, ಇನ್ಸೆಕ್ಟ್ಸು, ಬರ್ಡ್ಸ್ ಹೋಗ್ತವೆ, ರ್ಯಾಪ್ಟೈಲ್ಸ್ ಹೋಗ್ತವೆ. ಇವುಗಳು ನೋಡಿದಂಥ ಮನುಷ್ಯ ಅಂದರೆ ಪ್ರಾಣಿ ಸಮಾಧಿ ಸ್ಥಿತಿಯಲ್ಲಿ ಏನು ಅನ್ನಾಹಾರ ಇಲ್ಲದೆ ಬದುಕ್ತದೆ ಅಂತಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿ ಹಿಮಾಲಯದಲ್ಲಿ ಸಕ್ಸಸ್ ಆಗಿತ್ತು. ಹಿಮಾಲಯದಲ್ಲಿ 6 ತಿಂಗಳು ಯೋಗಿಗಳು ತಪಸ್ಸಲ್ಲಿರ್ತಾರೆ, ಸಮಾಧಿಯಲ್ಲಿರ್ತಾರೆ ಅಂತ ನಾವು ಕೇಳಿದ್ವಲ್ಲ. ಆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಕಾಲ ಅವನ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ, ಅವನಿಗೆ ಏಜ್ ಆಗೋದಿಲ್ಲ. ಓಕೆ ಓಕೆ. ಏಜ್ ಆಗಬೇಕಾದ್ರೆ ಅವನು ಕಾನ್ಷಿಯಸ್ ಮೈಂಡ್ಗೆ ಬರಬೇಕು. ಮತ್ತೆ 1000 ವರ್ಷ ಬದುಕಿದ್ರು ಅಂತ ನಾವು ಕೇಳಿದ್ವಲ್ಲ, ಅದನ್ನೇ ಕೇಳಬೇಕು ಅನ್ಕೊಂಡೆ. ಓ, ಇದು ದಿಸ್ ಇಸ್ ದ ರೀಸನ್. ಎಸ್. ಅಂದರೆ ಸಮಾಧಿಯಲ್ಲೇ ಇದ್ಬಿಡೋದು 6 ತಿಂಗಳು, ಈಚೆ ಬರೋದು ಮತ್ತೆ ಹೋಗೋದು. ದಿಸ್ ಇಸ್ ಕಾಲ್ಡ್ ಹೈಬರ್ನೇಷನ್. ಕಂಪ್ಯೂಟ್ರಲ್ಲಿ ಹೈಬರ್ನೇಟ್ ಮೋಡ್ಗೆ ಹಾಕ್ತೀವಿ ನಾವು. ಅದು ಸುಮ್ಮನೆ ಟಚ್ ಮಾಡಿದ್ರೆ ಹಂಗೆ ಏನಾಗತ್ತೆ, ಕರೆಕ್ಟ್, ಬಟ್ ವಿಚ್ ವಿಲ್ ನಾಟ್ ಕನ್ಸ್ಯೂಮ್ ದಿ ಬ್ಯಾಟ್ರಿ. ಹಾಗೆ ಎನರ್ಜಿ ಕನ್ಸಂಪ್ಷನ್ ಇಲ್ಲ, ಹಾಗಾಗಿ ಆಯುಸ್ ಆಗೋದಿಲ್ಲ. ಆಯುಸ್ ಆಗಬೇಕಾದ್ರೆ ಎನರ್ಜಿ ಕನ್ಸಂಪ್ಷನ್ ಆಗ್ತಾ ಇರಬೇಕು. ಓಕೆ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಟೈಮ್ ಟ್ರಾವೆಲ್ ಬಗ್ಗೆ. ಟೈಮ್ ಟ್ರಾವೆಲ್ನ ಸೈನ್ಸ್ ಮೂಲಕ ಅಂದರೆ ಇದೇನಾ ಟೈಮ್ ಟ್ರಾವೆಲ್ ಅಂತಂದರೆ? ಅಲ್ಲ, ಮುಂದಿನ ದಿನಮಾನಗಳಲ್ಲಿ ನಾಸಾದವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ. ನಾನು ನಾಸಾಗೂ ಹೋಗಿದ್ದೆ. ಅವರು ರಿಸರ್ಚ್ ಮಾಡ್ತಿರ್ತಕ್ಕಂಥ ವಿಷಯ ಏನು ಅಂತಂದರೆ, ತುಂಬ ದೂರದ ಗ್ರಹಗಳಿಗೆ ಅಥವಾ ದೂರದ ಗ್ಯಾಲಕ್ಸಿಗಳಿಗೆ ಹೋಗಬೇಕಾದ್ರೆ ಎಷ್ಟೋ ಲೈಟ್ ಇಯರ್ಸ್ ತೊಗೊಳತ್ತೆ. ಇಟ್ಸ್ ಇಂಪಾಸಿಬಲ್ ಟು ಕ್ಯಾರಿ ದಟ್ ಅಮೌಂಟ್ ಆಫ್ ಫುಡ್ಡು ಎಲ್ಲನೂ, ಆಕ್ಸಿಜನ್ ಎಲ್ಲ. ಆವಾಗ ಆಸ್ಟ್ರೋನಾಟ್ಸನ್ನು ಯಾಕೆ ಹೈಬರ್ನೇಟ್ ಸ್ಥಿತಿಯಲ್ಲಿ ಇರಿಸಿ ಅವ್ರನ್ನ ಕಳಿಸ್ಬಿಟ್ಟು ಅವರಿಗೆ ಟೈಮ್ ಸೆಟ್ ಮಾಡಿರ್ತಾರೆ. ಟೈಮ್ ಕ್ಯಾನ್ ಬಿ ಸೆಟ್. ಆ ಸಮಯಕ್ಕೆ ಅವರಿಗೆ ಎಚ್ಚರ ಆಗೋ ಥರ ಇಂಟ್ರಾಸ್ಟೆಲ್ಲರ್ ಮೂವಿನಲ್ಲಿ ಇದೆ ನೋಡಿ ಈ ಕಾನ್ಸೆಪ್ಟು. ಅವತಾರಲ್ಲಿ ಯೂಸ್ ಮಾಡಿದ್ದಾರೆ. ಬಾಕ್ಸಲ್ಲಿ ಹಾಕಿ ಲಿಕ್ವಿಡಲ್ಲಿ ಅವ್ರನ್ನ ಇಟ್ಬಿಡ್ತಾರೆ. ಅಂದರೆ ಟೈಮ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್. ಆಯಸ್ಸು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಎಷ್ಟೋ ಲೈಟ್ ಇಯರ್ಸ್ ಅಂದರೆ ಇಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಅಂದರೆ ಎಷ್ಟು ಲಕ್ಷ ವರ್ಷನೂ ನೀವು ಬದುಕ್ಬೋದು ಅಂತ ಆಯಿತು. ಅಂದರೆ ಮನುಷ್ಯ ಕಾಲಾತೀತವಾಗಿ ಕೂಡ ಬದುಕ್ಬೋದು ಅಂತ ಆಯಿತು. ಸೊ ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಬಗ್ಗೆ ಮಾತಾಡಿದ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ. ಬಟ್ ಒಟ್ಟಿನಲ್ಲಿ ಒಂದಂತೂ ಸತ್ಯ, ಇವ್ರ ಮಾತು ಕೇಳ್ತಿರ್ಬೇಕಾದ್ರೆ ಅನಿಸೋದು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಅದನ್ನು ಒಪ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಇಗ್ನೋರ್ ಮಾಡೋಕ್ಕಂತೂ ಆಗಲ್ಲ. ಏನೋ ಇದೆ ಅನ್ನೋ ಒಂದು ಭಾವ ಖಂಡಿತ ಬರುತ್ತೆ ಪ್ರತಿಯೊಬ್ಬರ ಹತ್ರ ಕೂಡ. ಅಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆಯಲ್ಲ, ಪ್ರಕೃತಿಯಲ್ಲಿ ನಡೀತಾ ಇದೆಯಲ್ಲ. ಹೈಬರ್ನೇಷನ್ ಅನ್ನೋದು ನಾನು ಸೃಷ್ಟಿ ಮಾಡಿರೋದಲ್ಲ,
ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದೊಂದು ವರ ಪ್ರಾಣಿಗಳಿಗೆ. ಎಕ್ಸಾಕ್ಟ್ಲಿ ಕಲ್ಲು ಒಳಗಡೆ ಕಪ್ಪೆಗಳು ಬದುಕಿರ್ತವೆ. ಕಲ್ಲು ಕಪ್ಪೆಗಳು ಎಷ್ಟು ವರ್ಷ ಆದ್ರೂ ಹಂಗೆ ಇರ್ತವೆ, ಹೈಬರ್ನೇಟ್ ಸ್ಥಿತಿಯಲ್ಲಿ ಇರ್ತವೆ. ಸ್ಕ್ವಿರಿಲ್ಸ್ ಹೋಗ್ತವೆ. ನೀವು ಸುಮ್ಮನೆ ಅನಿಮಲ್ ಹೈಬರ್ನೇಷನ್ ಅಂತ ನೀವು ವೀಡಿಯೋಸ್ ನೋಡಿ ಎಷ್ಟು ಬೇಕಾದ್ರೂ ಸಿಗುತ್ತೆ. ಎಷ್ಟು ಕರೆಕ್ಟ್ ನೀವು ಹೇಳಿದ್ದು, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ನಾವು ಅದನ್ನು ಹೈಬರ್ನೇಷನ್ ಅಂದರೆ ಸೈನ್ಸ್ ಪ್ರೊಸೆಸ್ ಅಂತ ಒಂದು ಅಂದ್ಕೊಂಡು ಅಷ್ಟೇ ಬಿಟ್ಟಿದ್ದೀವಿ. ಬಿಟ್ಟರೆ ನೋಡಿ, ಊಟ ಇಲ್ಲ, ತಿಂಡಿ ಇಲ್ಲ, ಗಾಳಿ ಇಲ್ಲ, ಭಾಳಷ್ಟು ಏನೂ ಇಲ್ಲದೇ ಅವು ಬದುಕಿರ್ತವೆ. ಪ್ರಾಣಿಗಳಿಗೆ ಸಾಧ್ಯ ಆಗೋದು ಮನುಷ್ಯನಿಗೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋ ಪ್ರಶ್ನೆ ಇಟ್ಕೊಂಡ್ರೆ ಹೌದಲ್ವಾ ಅಂತ ನಿಜ ಅನಿಸುತ್ತೆ. ಸೊ ಈ ಥರ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇಟ್ಕೊಂಡು ನಾವು ಡಾಕ್ಟರ್ ರಾಮಚಂದ್ರ ಗುರೂಜಿಯವ್ರ ಜೊತೆ ಮಾತಾಡಿದ್ವಿ. ಈ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಅಥವಾ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ಈ ವಿಚಾರಗಳನ್ನ ಇಟ್ಕೊಂಡು ಅವರು ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನಂದು ಒಂದು ಕಾರ್ಯಾಗಾರವನ್ನು ಮಾಡ್ತಿದ್ದಾರೆ. 10 ದಿನಗಳ ಕಾರ್ಯಾಗಾರ ಅದು. ಆಸಕ್ತರು ಅವ್ರನ್ನ ಸಂಪರ್ಕಿಸಿ, ಅವರ ತಂಡವನ್ನು ಸಂಪರ್ಕಿಸಿ ಅಂತ ಕೇಳ್ತಾ, ನಾನು ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಇನ್ನೊಂದಷ್ಟು ಎಪಿಸೋಡ್ಗಳು ಬಾಕಿ ಇದೆ. ಮುಂದಿನ ಎಪಿಸೋಡ್ಗಳನ್ನ ಕೂಡ ಮಾಡಿದ್ದೀವಿ, ಭಾಳಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಎಲ್ಲ ಎಪಿಸೋಡ್ಗಳನ್ನ ನೋಡಿ ಮತ್ತು ಆ ಎಲ್ಲ ಎಪಿಸೋಡ್ಗಳ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.